ನಮಸ್ಕಾರ. ಜ್ಞಾನ ಸರಸ್ವತಿ ಎಜುಕೇಷನ್ ಚಾನಲ್ಗೆ ಆದರ ಸುಸ್ವಾಗತ. ಸ್ನೇಹಿತರೆ, ಇದು ನಡೆದಂಥ ಸೆಕೆಂಡ್ PUC ಕನ್ನಡ ಒಂದು ಪರೀಕ್ಷೆ ಏನಂತಂದರೆ ಕೀ ಉತ್ತರಗಳನ್ನ ಇಲ್ಲಿ ನೋಡ್ತಾ ಹೋಗೋಣ. ಓಕೆ, ಇವತ್ತು ನಡೆದಂಥ ಒಂದು ಪರೀಕ್ಷೆ ಅಂತಂದೇ ಹೇಳ್ಬೋದು. ಸೆಕೆಂಡ್ PUC ಎಕ್ಸಾಮ್ ಆಗಿರುತ್ತೆ. ಇವತ್ತು ಕನ್ನಡ ಕ್ವಶನ್ ಪೇಪರ್ ಇತ್ತು. ಸೊ ಆ ಒಂದು ಕಾರಣಕ್ಕಾಗಿ ಕನ್ನಡ ಕೀ ಉತ್ತರಗಳನ್ನ ನಾನಿಲ್ಲಿ ಮಾಡ್ತಾ ಹೋಗ್ತಾ ಇದ್ದೀನಿ. ಓಕೆ, ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು PUC ಅಭ್ಯರ್ಥಿಗಳು ಅಥವಾ PUC ವಿದ್ಯಾರ್ಥಿಗಳು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿರಲ್ವೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಪ್ರತಿದಿನವೂ ಕೂಡ ನಿಮಗೆ ಎಕ್ಸಾಮ್ ಮುಗಿದ ಒಂದು 10-15 ನಿಮಿಷದಲ್ಲಿ ಕೀ ಉತ್ತರಗಳು ಬರ್ತವೆ ಅಂತಂದು ಹೇಳ್ತಾ. ಓಕೆ, ಹಂಗಂದರೆ ನೋಡೋಣ ಇಂದು ನಡೆದಂಥ ಕನ್ನಡ ಪರೀಕ್ಷೆಯ ಕೀ ಉತ್ತರಗಳನ್ನು. ನೋಡಿ, ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಇದೆ. 1ರಿಂದ 10ನೇ ಪ್ರಶ್ನೆವರೆಗೂ ಕೂಡ ಮಲ್ಟಿಪಲ್ ಚಾಯ್ಸ್ ಇದೆ. ಸೊ ಇದನ್ನು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಸೀತೆಯನ್ನು ರಾವಣ ಎಲ್ಲಿ ಇರಿಸಿದ್ದನು ಅಂತಂದಿದೆ. ಸರಿಯಾದ ಉತ್ತರ ಪ್ರಮದ ವನದಲ್ಲಿ. ಆಪ್ಷನ್ ಸಿ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಯಾರ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ ಅಂತಂದಿದೆ. ಸರಿಯಾದ ಉತ್ತರ ಅಂಧಕನ ಕೈಯಲ್ಲಿ. ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ. ಮೂರನೇ ಪ್ರಶ್ನೆ, ವಲ್ಲಭೆಯ ಬರವೇನು ಮುಖದಲ್ಲಿ ತಲ್ಲಣವೇ ತಲೆದೂರುತ್ತಿದೆ, ತಳುವಿಲ್ಲದಿರಿಸುವಿಕೆ ಬಂದೆ ತಾಲಾಂಗಿ ಹೇಳೆಂದು ಹೀಗೆಂದು ದ್ರೌಪದಿಯನ್ನು ಪ್ರಶ್ನಿಸಿದವರು ಯಾರು ಅಂತಂದಿದೆ. ಸರಿಯಾದ ಉತ್ತರ ಭೀಮ. ನಾಲ್ಕನೇ ಪ್ರಶ್ನೆ, ಕವಿ ಬೇಂದ್ರೆಯವರ ಪ್ರಕಾರ ಯಾವುದು ಮತ್ತೆ ಚಿಗುರಬಹುದು ಅಂತಂದಿದೆ. ಸರಿಯಾದ ಉತ್ತರ ಮರ. ಲಕ್ಷಧಾರಿಗಳ ಚದುರಂಗದಾಟ ಯಾವುದು ಅಂತಂದಿದೆ. ಸರಿಯಾದ ಉತ್ತರ ಜೀವನ. ಆರನೇ ಪ್ರಶ್ನೆ, ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಕಿಗೆ ಯಾರ ನೆನಪಾಗುತ್ತದೆ. ಸರಿಯಾದ ಉತ್ತರ ಸೀತಾ. ಏಳನೇ ಪ್ರಶ್ನೆ ನೋಡೋಣ. ಇದೆಲ್ಲ ಸಾಕು ಮಾರಾಯ, ಯಾವತ್ತು ನಮ್ಮ ಮುಸುರೆ ಪಾತ್ರೆಗಳನ್ನು ನುಂಗಿದ ಹೊಳೆ ಇವತ್ತು ನಮ್ಮಪ್ಪ ಮದುವೆಯಲ್ಲಿ ಕೊಟ್ಟ ಬೆಳ್ಳಿ ಲೋಟವನ್ನು ನುಂಗಿತಾನ ಎಂದು ದನಿ ಪತ್ನಿಯು ಚೀರಿದ್ದರಿಂದ ಅರ್ಥವೇನು ಅಂತಂದಿದೆ. ಆಪ್ಷನ್ ಎ ಇದರ ಸರಿಯಾದ ಉತ್ತರ ಎ. ಚಿನ್ನಮ್ಮನ ಕುಟುಂಬವೇ ಬೆಳ್ಳಿಯ ಲೋಟವನ್ನು ಅಪಹರಿಸಿದೆಂಬುದು. ಓಕೆ, ಮುಂದಿನ ಪ್ರಶ್ನೆ, ಆನೆಯ ಮಾವುತನ ಹೆಸರು ಅಂತಂದಿದೆ. ಸರಿಯಾದ ಉತ್ತರ ವೇಲಾಯುಧ. 9ನೇ ಪ್ರಶ್ನೆ, ಆನೆ ಶಾಸ್ತ್ರದವನು ಏನೆಂದು ಭವಿಷ್ಯ ನುಡಿದಿದ್ದನು ಅಂತಂದಿದೆ. ಸರಿಯಾದ ಉತ್ತರ ಆಪ್ಷನ್ ಎ. ಈ ಆನೆಯಿಂದ 5 ಜನರು ಪ್ರಾಣ ಕಳೆದುಕೊಳ್ಳುತ್ತಾರೆ ಅಂತಂದು ಭವಿಷ್ಯವನ್ನು ನುಡಿದಿರ್ತಾನೆ. ಓಕೆ, 10ನೇ ಪ್ರಶ್ನೆಯನ್ನು ನೋಡೋಣ. ಅದೇನು ಮಾಡ್ತಾ ಇದೆಯಾ ಆನೆ, ಎಲ್ಲೋ ಕಂಬದ ಮೇಲೆ ಸುತ್ತಿರೋ ತಿಮ್ಮಪ್ಪನಿಗೂ ಎಲ್ಲೋ ಓಡಾಡಿಕೊಂಡಿರೋ ಆನೆಗೂ ಕಟ್ತೀರಲ್ಲಯ್ಯ ಬಾಯಲ್ಲಿರೋದು, ಈ ಪ್ರಪಂಚದಲ್ಲಿ ಬದುಕೋದು ಹ್ಯಾಂಗೆ ಇಲ್ಲವೇನಯ್ಯ ಹೀಗೆಂದು ನಿರೂಪಕರು ದುರ್ಗಪ್ಪನಿಗೆ ಹೇಳಿದ ಮಾತಿನಲ್ಲಿ ವ್ಯಕ್ತವಾಗುವ ಭಾವ ಅಂತಂದಿದೆ. ಇದರ ಒಂದು ಸರಿಯಾದ ಉತ್ತರ ಆನೆ ಗೌರಿಯ ಬಗೆಗೆ ನಿರೂಪಕರಲ್ಲಿ ಸಹಾನುಭೂತಿ. ಆಪ್ಷನ್ ಎ ರೈಟ್ ಆನ್ಸರ್. ಈಗ ಬಿಟ್ಟ ಸ್ಥಳವನ್ನು ನೋಡ್ತಾ ಹೋಗೋಣ. ಮೊದಲ ಪ್ರಶ್ನೆ, ವಾಲ್ ಪೈರ್ಗೆ ಬಂದ ಬ್ರಿಟಿಷ್ ಪ್ರಜೆ ಅಂತಂದಿದೆ. ಸರಿಯಾದ ಉತ್ತರ ಕರ್ವೇರ್ ಮಾರ್ಸ್. ಇದು ರೈಟ್ ಆನ್ಸರ್ ಆಗುತ್ತೆ. ಇನ್ನು ಎರಡನೇದು ನೋಡೋಣ. ಡ್ಯಾಶ್ ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ಜ್ಞಾನಿಯಾದರು ಅಂತಂದಿದೆ. ಸರಿಯಾದ ಉತ್ತರ ಡಾಕ್ಟರ್ CN ರಾವ್. ಓಕೆ, ಎರಡನೇದಿದು. ಮೂರನೇದು, ಕಲಾಂರವರನ್ನು ಶಾಲೆಗೆ ಕಳಿಸುವಂತೆ ಪ್ರೇರೇಪಿಸಿದವರು ಅಂತಂದಿದೆ. ಇದರ ಸರಿಯಾದ ಉತ್ತರ ಸುಬ್ರಹ್ಮಣ್ಯಂ ಅಯ್ಯರ್. ಓಕೆ, ಇನ್ನು 14ನೇದು, ಕನ್ನಡವು ಕಸ್ತೂರಿಯಲ್ಲವೇ ಎಂದವರು ಅಂತಂದರೆ 14ನೇ ಪ್ರಶ್ನೆಗೆ ಮನೋರಮೆ. 15ನೇದು, ಡ್ಯಾಶ್ ಎಂಬುದು ಲೇಖಕರು ಹೇಳಿದ ಹಳ್ಳಿಯ ಹೋಟೆಲಿನ ಹೆಸರು ಅಂತಂದಿದೆ. ಚಂದ್ರಭವನ. ಓಕೆ, ಈಗ ಮ್ಯಾಥ್ಸ್ ಫಾಲೋವಿಂಗ್ ಇದೆ ನೋಡೋಣ. ಜಾಲಿಯ ಮರದಂತೆ ಇದು ಜನಪದ ಗೀತೆ ಆಗಿದೆ ಅಥವಾ ಜನಪದ ಹಾಡು ಅಂತಂದು ಹೇಳ್ತೇವೆ ನಾವು. ಜನಪದ ಇದು. ಓಕೆ, ಹಬ್ಬಲಿ ಅವರ ರಸಬಳ್ಳಿ. 17ನೇದಕ್ಕೆ ಒಂದು ಸೆಕೆಂಡ್ 16ನೇದು, ಜಾಲಿಯ ಮರದಂತೆ. ಇದಕ್ಕೆ ಪುರಂದರದಾಸರು ಬರುತ್ತೆ. ಜಾಲಿಯ ಮರದಂತೆ ಪುರಂದರದಾಸರು. ಹಬ್ಬಲಿ ಅವರ ರಸಬಳ್ಳಿ ಇದು ಜನಪದ ಗೀತೆಯಾಗಿದೆ. ಶಿಲುಬೆ ಏರಿದ್ದಾನೆ ಇದು KS ನಿಸಾರ್ ಅಹಮದ್ ಅವರದು ಅಂತಂದೇ ಹೇಳ್ಬೋದು. ಹತ್ತಿ ಚಿತ್ತ ಮತ್ತು ಇದು T ಯಲ್ಲಪ್ಪ. ಓಕೆ, ಒಮ್ಮೆ ನಗುತ್ತೇವೆ ಇದು ಸುಕನ್ಯಾ ಮಾರುತಿ. ಇಷ್ಟು ಮ್ಯಾಥ್ಸ್ ಫಾಲೋವಿಂಗ್ ಅಂತಂದು ಹೇಳ್ಬೋದು. ಮುಂದಿನದಾಗಿ ಇಲ್ಲಿ 2 ಅಂಕದ ಪ್ರಶ್ನೆ ಉತ್ತರಗಳಿವೆ. ಸೊ ಇದನ್ನು ಸ್ಕಿಪ್ ಮಾಡ್ತಾ ಇದ್ದೇನೆ ನಾನು. ಇವೆಲ್ಲವನ್ನು ಕೂಡ ಸ್ಕಿಪ್ ಮಾಡಿಬಿಟ್ಟು ನಿಮ್ಮ ಒಂದು ಗ್ರಾಮರ್ ಪಾರ್ಟಿಗೆ ಹೋಗೋಣ. 49ನೇ ಪ್ರಶ್ನೆಯಿಂದ ಗ್ರಾಮರ್ ಪಾರ್ಟ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿದೆ ನೋಡಿ. ಯಾವುದಾದ್ರೂ 4ಕ್ಕೆ ಸೂಚನೆಗಳನುಗುಣವಾಗಿ ಉತ್ತರಿಸಿ ಅಂತಂದಿದೆ. ಕೆಳಗಿನ 2 ಪದಗಳ ಗುಣವಾಚಕವನ್ನು ಗುರುತಿಸಿ ಅಂತಂದಿದೆ. ಹುಸಿ ನಿದ್ದೆ ಅಂತಂದು ತೆಗೆದುಕೊಂಡಾಗ ಹುಸಿ ಆಗುತ್ತೆ. ಗಟ್ಟಿ ಪಾದ ಗಟ್ಟಿ, ಬೆಳ್ಳಿ ಲೋಟ ಬೆಳ್ಳಿ. ಓಕೆ, ಇನ್ನು ನೆಕ್ಸ್ಟ್ ಕೆಳಗಿನ 2 ಪದಗಳನ್ನು ವಿಭಕ್ತಿ ಪ್ರತ್ಯಯ ಅಂತಂದಿದೆ. ಬಲ್ಲವರಿಂದ ಇಂದ ಅಂತಂದಾಗ ಪ್ರಥಮಾವು ದ್ವಿತೀಯ ತೃತೀಯ ಇಂದ ಇದು ತೃತೀಯ ಬರುತ್ತೆ.
ಮತ್ತಿಲ್ಲಿ ಮೊಮ್ಮಗಳನ್ನು ಪ್ರಥಮವು ದ್ವಿತೀಯ ಹಣ್ಣು ದ್ವಿತೀಯ ಬರುತ್ತೆ. ಓಕೆ, ಇನ್ನು ನೆಕ್ಸ್ಟ್ ತಿಮ್ಮಪ್ಪನವರಲ್ಲಿ ಅಂತಂದಿದೆ. ಇದು ಬರುತ್ತೆ, ಇದು ಸಪ್ತಮಿ ಬರುತ್ತೆ. ಅಲ್ಲಿ ಅಂದಾಗ ಇದು ಸಪ್ತಮಿ ವಿಭಕ್ತಿ ಆಗುತ್ತೆ. ಓಕೆ, ನೋಟ್ ಮಾಡ್ಕೊಳ್ಳಿ. ನೀವು ಯಾವುದು ಬರೆದಿರಲ್ಲ ಅದಕ್ಕೆ ಸರಿಯಾದ ಉತ್ತರವನ್ನು ನೋಡ್ಕೊಳ್ಳಿ. ಓಕೆ, ಕೆಳಗಿನ 2 ಪದಗಳ ಧಾತುವನ್ನು ಗುರುತಿಸಿ ಅಂದಿದೆ. ನಲಿಯುತ್ತ ಅಂತಂದಾಗ ನಲಿ ಇದಾಗುತ್ತೆ. ಓಡುವರು ಓಡು, ಬರೆಯುವರು ಬರೆ. ಓಕೆ, ಎಸ್. ಇನ್ನು 52ನೇ ಪ್ರಶ್ನೆ, ಈ ಕೆಳಗಿನ 2 ಪದಗಳ ಒಂದು ಕಾಲವನ್ನು ಬರೆಯಿರಿ ಅಂತಂದಿದೆ. ಹೋದನು ಇದು ಭೂತಕಾಲ ಆಗುತ್ತೆ. ಕೇಳುತ್ತಾರೆ ವರ್ತಮಾನ ಕಾಲ. ಕುಣಿಯುವರು ಭವಿಷ್ಯತ್ ಕಾಲ. ಓಕೆ, ಇದಿಷ್ಟಾಗುತ್ತೆ. ಇನ್ನು ನುಡಿಗಟ್ಟುಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಅಂತಂದಿದೆ. ದಾರಿದೀಪ ಏನಂತಂದರೆ ಇಲ್ಲಿ ಗಂಡು ಮಕ್ಕಳು ಮನೆಯ ದಾರಿದೀಪವಾಗುತ್ತಾರೆ ಅಥವಾ ಹೆಣ್ಣು ಮಗಳು ಮನೆಯ ದಾರಿದೀಪವಾದಳು ಅಂತಂದು ಕೂಡ ಬರೆದ್ರು ಕೂಡ ನಡೆಯುತ್ತೆ. ತಲೆಬಾಗು, ಹಿರಿಯರಿಗೆ ನಾವು ತಲೆಬಾಗುತ್ತೇವೆ. ಓಕೆ, ಮೊರೆ ಹೋಗು, ಪರೀಕ್ಷೆ ಬಂದಾಗ ನಾವು ಪುಸ್ತಕಕ್ಕೆ ಮೊರೆ ಹೋಗುತ್ತೇವೆ ಅಥವಾ ಓದಲು ಮೊರೆ ಹೋಗುತ್ತೇವೆ ಅಂತಂದು ಇಲ್ಲಿ ಬರೀಬಹುದಾಗುತ್ತೆ. ಇನ್ನು ನೆಕ್ಸ್ಟ್ ಯಾವುದಾದ್ರೂ 2 ಅನ್ಯ ದೇಶೀಯ ಪದಗಳನ್ನು ಬರೆಯಿರಿ ಅಂದಾಗ ಕಾರು, ಬಸ್ಸು, ಪೆನ್ನು, ಬೇಕಾದ ಯಾವುದು ಬರೆದ್ರು ಕೂಡ, ಅಂದರೆ ನಾವು ಇಂಗ್ಲೀಷಲ್ಲಿ ಹೇಳ್ತೇವೆ. ಕಾರ್ ಅಂದರೂ ಕೂಡ ಆಂಗ್ಲ ಭಾಷೆಯ ಪದ ಆಗುತ್ತೆ. ಪೆನ್ ಅಂದರೂ ಕೂಡ ಆಂಗ್ಲ ಭಾಷೆಯ ಪದನೇ ಆಗುತ್ತೆ. ಅಥವಾ ಬುಕ್ ಅಂತಂದು ಬರೆದ್ರು ಕೂಡ ನಡೆಯುತ್ತೆ. ಯಾವುದಾದ್ರೂ 2 ಪದಗಳನ್ನು ಬರೀಬೇಕು. ನೀವು ಯಾವುದಾದ್ರೂ ಬರ್ದಿರಾ ಅಂತಂದು ಭಾವಿಸ್ತೇನೆ ನಾನು. ಓಕೆ, ನೆಕ್ಸ್ಟ್ ಇನ್ನು ಪ್ರಬಂಧ ಇದೆ. ಇವೆಲ್ಲ ನೀವು ಬರ್ದಿರಾ ಅಂತಂದು ತಿಳ್ಕೊಂಡಿದ್ದೀನಿ. ಇದಿಷ್ಟು ಗ್ರಾಮರ್ ಪಾರ್ಟ್. ಮತ್ತು ಇಲ್ಲಿ ಪ್ರಮುಖವಾಗಿ ಹೊಂದಿಸಿ ಬರೆಯಿರಿ, ಬಿಟ್ಟ ಸ್ಥಳ ತುಂಬಿರಿ, ಮತ್ತು MCQ ಎಲ್ಲ ಉತ್ತರಗಳನ್ನು ಇಲ್ಲಿ ಹೇಳ್ಕೊಟ್ಟಿದ್ದೇನೆ ನಾನು. ಓಕೆ, ಇದ್ರ ಬಗ್ಗೆ ಮತ್ತೆ ಏನಾದರೂ ಡೌಟ್ಸ್ಗಳಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ನಾಳೆ ಎಕ್ಸಾಮ್ ಇರೋದಿಲ್ಲ, ಇನ್ನು ಮಂಡೇ ಎಕ್ಸಾಮ್ ಇರುತ್ತೆ. ಸೊ ಅವತ್ತಿನ ಎಕ್ಸಾಮ್ ಇದ್ದು ಕೂಡ ಕೀ ಉತ್ತರಗಳು ಇಲ್ಲಿ ಹಾಕ್ತೇನೆ ನಾನು. ಅದಕ್ಕೆ ಈ ಒಂದು ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಕೂಡ ಶೇರ್ ಮಾಡಿ. ಜೊತೆಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಇನ್ನು PUC ಎಕ್ಸಾಮ್ ಮುಗಿಯೋವರೆಗೂ ಕೂಡ ಪ್ರತಿದಿನವೂ ನಿಮ್ಮ ಒಂದು ಏನಂದರೆ ವೀಡಿಯೋಸ್ಗಳನ್ನ ನಾನು ಇಲ್ಲಿ ಮಾಡಿ ಹಾಕ್ತಾ ಇರ್ತೀನಿ. ವಿಷಯವಾರು ಅವುಗಳನ್ನು ನೋಡಿಕೊಂಡು ನಿಮ್ಮ ಉತ್ತರವನ್ನು ನೋಡ್ಕೊಳ್ಳಿ. ಜೊತೆಗೆ ಇದರ ಒಂದು ಸ್ಕೋರ್ಸ್ಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತಂದು ಹೇಳ್ತಾ, ನಿಮ್ಮ ಫ್ರೆಂಡ್ಸ್ಗಳಿಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಸೆಕೆಂಡ್ PUC ಯಾರು ಓದ್ತಿದ್ದಾರಲ್ಲ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಕೀ ಉತ್ತರಗಳು ಡೈಲಿ ಮಾಡಿ ಹಾಕ್ತಾರೆ, ಡೈಲಿ ಎಲ್ಲ ಸಬ್ಜೆಕ್ಟಿಂದು ಅಂತಂದು ಕೂಡ ಹೇಳಿ ಅಂತಂದು ಹೇಳ್ತಾ ಎಲ್ಲರಿಗೂ ಕೂಡ ಶುಭವಾಗಲಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.